ವಿಧಾನ ಪರಿಷತ್ತಿನಲ್ಲಿ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ನಡೆದ ವಿದ್ಯಮಾನ ಪ್ರಧಾನಿ ಅಂಗಣಕ್ಕೆ ಹೋಗುತ್ತಾ ಎನ್ನುವುದು ಚರ್ಚೆಯ ವಿಷಯವಾಗಿದೆ. ಬೇಟಿ ಬಚಾವೋ ಎನ್ನುವ ಪ್ರಧಾನಿಯವರು ನನಗೆ ಸಮಯಾವಕಾಶ ನೀಡುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಸಿಟಿ ರವಿ ಕೂಡ ವಿಷಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಮುಂದಾಗಿದ್ದಾರೆ. ಫೇಸ್ಬುಕ್ ಗೆಳತಿಯಿಂದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದ್ದು ಪೊಲೀಸರಿಂದ ಬಂಧನ ಭೀತಿ ಎದುರಿಸುತ್ತಿದ್ದಾರೆ. ಪ್ರಕರಣದ ತನಿಖೆಗೆ ಹಾಜರಾಗುವಂತೆ ಈಗಾಗಲೇ ವರ್ತೂರು ಅವರಿಗೆ 2 ನೋಟಿಸ್ ಬಂದಿವೆ. ಮಹಿಳೆಯೊಬ್ಬರು ಚಿನ್ನಾಭರಣ ಖರೀದಿಸಿ ಮಳಿಗೆ ಮಾಲೀಕರಿಗೆ ವಂಚಿಸಿದ ಆರೋಪ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಪುಲಕೇಶಿ ನಗರ ಪೊಲೀಸರು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರಿಗೆ ಸೋಮವಾರ ಮತ್ತೊಂದು ನೋಟಿಸ್ ನೀಡಿದ್ದಾರೆ. ಕುಂದಾಪುರದಲ್ಲಿ ಕಳೆದ ಕೆಲವು ದಿನಗಳಿಂದ ಅರಣ್ಯದಂಚಿನ ಮನೆಯಂಗಳಕ್ಕೆ ಚಿರತೆ ನುಗ್ಗುತ್ತಿರುವ ಘಟನೆ ಹೆಚ್ಚುತ್ತಿರುವುದು ಕಳವಳ ಮೂಡಿಸಿದೆ. ಅರಣ್ಯದಲ್ಲಿ ಓಡಾಡಿಕೊಂಡಿರುವ ಚಿರತೆಗಳು ಮನೆಯಂಗಳಕ್ಕೆ ಲಗ್ಗೆ ಇಡುತ್ತಿರುವುದು ಅರಣ್ಯ ತಪ್ಪಲು ಪ್ರದೇಶದ ಜನರಲ್ಲಿ ಭೀತಿ ಸೃಷ್ಟಿಸಿದೆ. ಹೊಂಬಾಡಿ ಮುಂಡಾಡಿ ಗ್ರಾಮ ಪಂಚಾಯಿತಿ ಎರಡೂ ಕಡೆ ಚಿರತೆ ಮನೆಯ ಸೀಟ್ಔಟ್ ಪ್ರವೇಶಿಸಿದೆ. ಹಲವೆಡೆ ಇದು ಪುನರಾವರ್ತನೆಯಾಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಅರಣ್ಯ ಇಲಾಖೆ ಸೆರೆ ಹಿಡಿದಿರುವ ಚಿರತೆಗಳ ಸಂಖ್ಯೆ 15 ದಾಟಿದೆ. 8 ಚಿರತೆಗಳು ಬೋನಿಗೆ ಬಿದ್ದಿದ್ದರೆ ಬಾವಿಗೆ ಬಿದ್ದು ರಕ್ಷಿಸಲ್ಪಟ್ಟಿರುವ ಚಿರತೆಗಳು 3, ಉರುಳಿಗೆ ಬಿದ್ದು ರಕ್ಷಿಸಲ್ಪಟ್ಟಿದ್ದು 4. ಇದರಲ್ಲಿ ಅಪರೂಪದ ಕಪ್ಪು ಚಿರತೆಯೂ ಸೇರಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಹಿಜ್ಬುಲ್ಲಾ ಸದಸ್ಯರ ವಿರುದ್ಧ ನಡೆದ ಪೇಜರ್ ದಾಳಿಯ ಹಿಂದಿನ ರಹಸ್ಯಗಳನ್ನು ಬಿಚ್ಚಿಟ್ಟಿರುವ ಮೊಸಾದ್ನ 2 ಮಾಜಿ ಗುಪ್ತಚರ ಅಧಿಕಾರಿಗಳು ಈ ಕಾರ್ಯಾಚರಣೆಗಾಗಿ ದಶಕಗಳಿಂದ ತಯಾರಿ ನಡೆಸಲಾಗಿತ್ತು ಎಂದು ಹೇಳಿದ್ದಾರೆ. ಇಸ್ರೇಲ್ ಅನ್ನು ಕೆಣಕುವ ಯಾರೇ ಆದರೂ ಅವರಿಗೆ ಇದೇ ಗತಿ ಕಾದಿದೆ ಎಂಬ ಎಚ್ಚರಿಕೆಯನ್ನು ಈ ಮಾಜಿ ಗುಪ್ತಚರ ಅಧಿಕಾರಿಗಳು ನೀಡಿದ್ದಾರೆ. ನಾವು ಯಾವಾಗಲೂ ಜಗತ್ತಿನ ಯಾವುದೇ ಭಯೋತ್ಪಾದಕರ ಸಂಘಟನೆಗಿಂತ ಒಂದು ಹೆಜ್ಜೆ ಮುಂದಿರುತ್ತೇವೆ ಎಂಬ ಈ ಮಾಜಿ ಅಧಿಕಾರಿಯ ಮಾತು ಇದೀಗ ಜಾಗತಿಕವಾಗಿ ಗಮನ ಸೆಳೆದಿದೆ.